ಸರ್ IPL ನೋಡ್ತೀರಾ? ಹೌದು ನೋಡ್ತೀವಿ. ಯಾವ ಟೀಮ್ ಸಪೋರ್ಟ್ ಮಾಡ್ತೀರಾ? ಮುಂಬೈ ಇಂಡಿಯನ್ಸ್. ಮುಂಬೈ ಇಂಡಿಯನ್ಸ್. CSK. ಓಕೆ, CSK ಯಾರು ನಿಮ್ಮ ಫೇವರಿಟ್ ಪ್ಲೇಯರ್? ಯಾರು ಸರ್? ಎಲ್ರಿಗೂ ಗೊತ್ತಿರೋದೆ MSD. ಇಲ್ಲ ರೋಹಿತ್ ಶರ್ಮಾ ಅಲ್ಲ, ರೋಹಿತ್ ಶರ್ಮಾ ಇಲ್ಲಿ. ರೋಹಿತ್ ಶರ್ಮಾ. ಇವತ್ತಿನ ಮ್ಯಾಚ್ ಯಾರು ಗೆಲ್ಬಹುದು? ಗೊತ್ತಾ ರೋಹಿತ್ ಶರ್ಮಾ ಗೊತ್ತಲ್ಲ, ಮುಂಬೈ ಚೆನ್ನೈ ಮತ್ತೆ ಯಾವಾಗ CSK ಗೆಲ್ಲೋದು. ಮುಂಬೈ ಇಂಡಿಯನ್ಸ್ ಅಪ್ಪ ಸರ್, ಎಲ್ರಿಗೂ ಅಪ್ಪ CSK, MS ಧೋನಿ. ಬೈದ್ಯಾ ಫೈನಲ್ 5 ಸತಿ ನಮಗೆ ಇದೆಯಾ? 4 ಸತಿ ಎಲ್ಲಿ ಅರ್ಥ ಆಗಿಲ್ಲ ಸರ್ ನಿಮ್ದು? ನಿಮ್ ಟೀಮ್ ಯಾಕೆ ಸ್ಟ್ರಾಂಗ್ ಅಂತ ನೀವ್ ಹೇಳಿ. ನಮ್ದು ಬ್ಯಾಟಿಂಗ್ ಅಲ್ಲಿ ಸ್ಟ್ರಾಂಗ್ ಇದೆ. ಋತುರಾಜ್ ಇದಾರೆ, ಇವರಿದ್ದಾರೆ, ಮತ್ತೆ ಬೌಲಿಂಗ್ ಅಲ್ಲೂ ಚೆನ್ನಾಗಿ ಪಿಕಪ್ ಇದೆ. ಮೋಸ್ಟ್ ಏನಂದ್ರೆ ಕ್ಯಾಪ್ಟನ್ಸಿ ಚೆನ್ನಾಗಿದೆ ನಮ್ದು. ಸೊ ಕ್ಯಾಪ್ಟನ್ಸಿ ಗೈಡ್ ಇದ್ರೆ ಸಾಕು. ಎಂತ ಅದ್ಯಾವುದು ವೇಸ್ಟ್ ಬೌಲರ್ ಆಗಿದ್ರು ಅವ್ನು ಹೆಂಗೊಂದು ಪಿಕಪ್ ಮಾಡ್ಕೊಂಡು ಆಡ್ತಾನೆ. ಆ ತರ ಕ್ಯಾಪ್ಟನ್ಸಿ ನಮ್ದ್ರಲ್ಲಿದೆ. ಇವಾಗ ಅದೇ ತರ ಕ್ಯಾಪ್ಟನ್ಸಿಯಿಂದ ಧೋನಿಯಿಂದ ಋತುರಾಜ್ ಬಂದಿದೆ. ಇವಾಗ ಋತುರಾಜು ಅದೇ ತರ ಕ್ಯಾಪ್ಟನ್ಸಿ ಮಾಡ್ತಾರೆ ಅಂತ ನಂಬಿಕೆ ಇದೆ. ನಮ್ಗೆ ಗೊತ್ತಲ್ಲ, ಯಾವಾಗಲೂ CSK ಅವರು ಅವಾಗ ಕೊಡ್ತಾ ಇರ್ತಾರೆ. ಲಾಸ್ಟ್ ಗೆಲ್ಲೋದು ಯಾರು? ಮುಂಬೈ ಇಂಡಿಯನ್ಸ್. ಜಾಸ್ತಿ ಮಾತಾಡ್ಬೋದು. 4 ಸತಿ ಸೆಮಿಫೈನಲ್ ಸೋಲ್ಸಿದೀವಿ, ಅಷ್ಟು ಸಾಕು. ಅದೇ ಉತ್ತರ. ಅದೇ ಈ ಸತಿ ಗೊತ್ತು. ಫಸ್ಟ್ ಮ್ಯಾಚ್ ಸೋಲ್ತಾರೆ ಅಂತ ಗೊತ್ತು ಇವತ್ತು. ಯಾವತ್ತು ಫಸ್ಟ್ ಮ್ಯಾಚ್ ದೇವರಿಗೆ, ಆದ್ರೂ ಗೆಲ್ಲದೆ ಕಪ್ಪು ಮುಂಬೈ ಇಂಡಿಯನ್ಸ್. ಫಸ್ಟ್ ಮ್ಯಾಚ್ ಅಂತ ಇಲ್ಲ, ಎಲ್ಲ ಮ್ಯಾಚ್ ಅವ್ರದ್ದು ದೇವರಿಗೇನೆ, ನಮ್ಗೆ ಗೊತ್ತಿರೋದೆ. ಇವಾಗ ನಮ್ದು RCB ಅವರು ನಾವಿರೋದು ಬೆಂಗಳೂರಲ್ಲಿ. ನಾವು ಎದ್ ಬಿಟ್ರೆ RCBಗೆ ಸಪೋರ್ಟ್ ಮಾಡೋದು. ಇವಾಗ ನೆನ್ನೆ RCB ಅವ್ರು ಗೆದ್ದಿದ್ದಾರೆ, ಅದಕ್ಕೆ ನಮ್ಗೆ ಫುಲ್ ಖುಷಿ ಆಗಿದೆ. KKR ನ ಮನೆಗೆ ಓಡಿಸಿದ್ದಾರೆ. ಅದೊಂದು ಫಸ್ಟ್ ಮ್ಯಾಚ್ ಕಳ್ಸಿದ್ದಾರೆ. ಯಾವಾಗ್ಲೂ RCB ನ ಅದೇನೋ ಟ್ರೋಲ್ ಮಾಡ್ತಾ ಇದ್ರಪ್ಪ, ಏನಂತ ಫಸ್ಟ್ ಮ್ಯಾಚ್ ದೇವರಿಗೆ ಅಂತ. ಇವಾಗ ನಮ್ ಮುಂಬೈ ಇವಾಗ ಹೋಗುತ್ತೆ ಮನೆಗೆ. RCB ಅಲ್ಲಿ ಕೊಹ್ಲಿನೇ ಸರ್. ನಮ್ಗೆ ಧೋನಿ ಬಿಟ್ರೆ ಕೊಹ್ಲಿನೇ ಅಷ್ಟೇ. ಹೌದು. ನಮ್ಗೆ ನನ್ ಕಡೆ ಹೇಳ್ಬೇಕಂದ್ರೆ ಅದು ಬೇಕಾಗಿರ್ಲಿಲ್ಲ. ರಜತ್ ಪಟ್ಟಿದಾರ್ದು ಕೊಹ್ಲಿನೇ ಇರ್ಬೋದಾಗಿತ್ತು, ಅಥವಾ ಬೇರೆ ಯಾರಾದ್ರೂ ಆಗ್ಬೋದಾಗಿತ್ತು. ಏನು ಅವನಿಗೆ ಅದೇನು ಎಕ್ಸ್ಪೀರಿಯನ್ಸ್ ಏನು ಇರ್ಲಿಲ್ಲ ಕ್ಯಾಪ್ಟನ್ಸಿಗೆ. ನೋಡಿ ಸರ್, ನಾವು ಇದು ಡ್ರೀಮ್ 11 ಅದು ಇದು ಎಲ್ಲ ಆಗ್ತೀವಿ, ಅದರಲ್ಲೇ ರಜತ್ ಪಟ್ಟಿದಾರ್ನ ಕ್ಯಾಪ್ಟನ್ ಆಗಿ ಮಾಡಲ್ಲ. ಇನ್ನ ಕ್ಯಾಪ್ಟನ್ ಆಗಿದ್ರೆ ಹೆಂಗೆ? ಬಟ್ RCB ಅಂತ ತಗೊಂಡಿದ್ವಿ ಅಷ್ಟೇ. ಧೋನಿಗೆ ಘಾಟ್ ಪದಾರ್ಥ ಈಗ ಋತುರಾಜ್ ಗಾಯಕ್ವಾಡ್ ಇದ್ದಾರೆ, ಇಲ್ಲಿಗೆ ಕೊಹ್ಲಿ ಇದ್ದಾರೆ, ರಜತ್ ಪಟ್ಟಿದಾರ್ಗೆ ಆತರ ಒಂದು ಇರ್ಬೋದಲ್ಲ, ಆತರ ಮಾಡಿರ್ಬೋದು. ಅದೇ ಆತರ ಅಂತಾನೆ ತಗೋಬೇಕು ಅಷ್ಟೇ. ಅದು ಬಿಟ್ರೆ ಬೇರೆ ಏನನ್ನು ತಗೊಳಕ್ಕಾಗಲ್ಲ. ಯಾಕಂದ್ರೆ ನಾವು RCB ನೋಡಿದ್ರೆ ಕೊಹ್ಲಿಗೋಸ್ಕರನೇ. ಇಲ್ಲಿ ಎಷ್ಟೇ ಜನ ಇದಾರೆ, ನೀವ್ ಬೇಕಾದ್ರೆ ತೋರಿಸಿ ಅಲ್ಲಿ ಅಷ್ಟು ಜನ ಇದಾರಲ್ಲ, ಅಷ್ಟು ಜನ ಯಾರೇ ಕೇಳಿದ್ರು ಕೊಹ್ಲಿನೇ ಅಂತಾರೆ. ಕೊಹ್ಲಿ ಅಂತಾರೆ, ಅದು ಬಿಟ್ರೆ ಧೋನಿ ಅಂತಾರೆ. ಎಲ್ಲಾ ಟೀಮ್ ಸ್ಟ್ರಾಂಗ್ ಇದೆ ಸರ್, ಹೇಳಕ್ಕಾಗಲ್ಲ. ಟಾಪ್ 4 ಅಲ್ಲಿ ಅಂದ್ರೆ RCB ಬರ್ಬೋದು, CSK ಬರ್ಬೋದು, ಸನ್ರೈಸರ್ಸ್ ಮತ್ತೆ ಪಂಜಾಬ್ ಹೆವಿ ಸ್ಟ್ರಾಂಗ್ ಇದೆ ಈ ಸಲ. ಮುಂಬೈ ಮೋಸ್ಟ್ಲಿ ಟಾಪ್ 4 ಅಲ್ಲಿ ಬರಕ್ ಚಾನ್ಸ್ ಇಲ್ಲ. ಅವರು ಮೋಸ್ಟ್ಲಿ ಇವತ್ತು ಗೆಲ್ದ್ರೆ ಗೆಲ್ಬೋದು, ಇಲ್ಲಾಂದ್ರೆ ಇಲ್ಲ. ಬಟ್ ಟಾಪ್ 4 ಅಲ್ಲಿ ಬರಕ್ ಚಾನ್ಸ್ ಇಲ್ಲ. ಯಾವ ಟೀಮ್ ತುಂಬಾ ಇಷ್ಟ ಸರ್? ನಾವು ಆಬ್ವಿಯಸ್ಲಿ RCB ರಾಯಲ್ ಚಾಲೆಂಜರ್ಸ್ ಬ್ಯಾಂಗ್ಳೂರ್. ಯಾವಾಗಲೂ RCB. ವಿರಾಟ್ ಕೊಹ್ಲಿಗೋಸ್ಕರ ಒಂದ್ಸರಿ ಏನಾದ್ರು ಗೆಲ್ಲಿ. 18 ವರ್ಷದಿಂದ ಆಡ್ತಾ ಇದ್ದಾರೆ ಒಂದೇ ಟೀಮ್ಗೋಸ್ಕರ. ಇನ್ನೊಂದು ಫ್ರಾಂಚೈಸಿ ಆಡಲ್ಲ ಅಂತ ಅಷ್ಟು ಕಾನ್ಫಿಡೆಂಟ್ ಆಗಿ ಹೇಳಿದ್ದಾರೆ. ಸೊ ಅವ್ರಿಗೋಸ್ಕರ ಗೆಲ್ಲಿ ಅಂತ ಕೇಳ್ಕೊಂತಾರೆ. RCB ಟೀಮ್ ನೋಡಿದ್ರೆ ಹೇಗೆ ಅನಿಸುತ್ತೆ ನಿಮಗೆ ಸೆಲೆಕ್ಷನ್? ಸೊ ಲಾಸ್ಟ್ 17 ಸೀಸನ್ ಕಂಪೇರ್ ಮಾಡಿದ್ರೆ ಈ ಸೀಸನ್ ತುಂಬಾ ಬ್ಯಾಲೆನ್ಸ್ಡ್ ಆಗಿದೆ. ಸೊ ಬ್ಯಾಟಿಂಗ್ ಡೆಪ್ತ್ 9 ವಿಕೆಟ್ಸ್ ಬಿದ್ರು, ಸೊ ಬ್ಯಾಟಿಂಗ್ ಡೆಪ್ತ್ ತುಂಬಾ ಇದೆ. ಸೊ ಬೌಲರ್ಸು ಚೆನ್ನಾಗಿ ತಗೊಂಡಿದ್ದಾರೆ. ಸೊ ಕೃಣಾಲ್ ಪಾಂಡ್ಯ ಒಳ್ಳೆ ಪಿಕ್, ಆಲ್ರೌಂಡರು. ಸೊ ಅಲ್ಲಿ ಲಿವಿಂಗ್ಸ್ಟನ್ ಒಳ್ಳೆ ಪಿಕ್, ಆಲ್ರೌಂಡರ್ಸ್ ಇದ್ದಾರೆ. ಸೊ ಡೆಪ್ತ್ ಬೌಲಿಂಗ್ ಚೆನ್ನಾಗಿದೆ. ಸೊ ಈ ಸರಿ ತುಂಬಾ ಚಾನ್ಸಸ್ ಇದೆ ಗೆಲ್ಲಕ್ಕೆ. ಸೊ ಎಲ್ಲೂ ಇದೇ ತರ ಫಾರ್ಮ್ನ ಕಂಟಿನ್ಯೂ ಮಾಡಿದ್ರೆ ಸೊ ಗೆಲ್ಲಕ್ಕೆ ಸಾಧ್ಯ ಇದೆ. ಸೊ ಪ್ಲೇಯರ್ನ ಫೇವರ್ ಮಾಡದೆ ಯಾವ್ಯಾವ ಪಿಚ್ಗೆ ಯಾವ್ಯಾವ ಪ್ಲೇಯರ್ನ ಆಡಿಸ್ಬೇಕು ಅಂತ ಕರೆಕ್ಟಾಗಿ ಪ್ಲಾನ್ ಮಾಡಿಕೊಂಡು ಪ್ಲೇಯರ್ನ ಆಡಿಸಿದ್ರೆ ಖಂಡಿತ ನಾವು ಗೆಲ್ತೀವಿ. ರಜತ್ ಪಟ್ಟಿದಾರ್ ಕ್ಯಾಪ್ಟನ್ಸಿ ಕೊಟ್ಟಿರೋದು ಬೆಂಗಳೂರಿಗೆ ಪ್ಲಸ್ ಆಗ್ಬೋದು, ಹೆಂಗ್ ಸರಿ ಕೊಟ್ಟಿರೋದು? ಸೊ ವಿರಾಟ್ ಕೊಹ್ಲಿ ಅವತ್ತೇ ಲಾಂಚಿಂಗ್ ಪ್ರೋಗ್ರಾಮಲ್ಲಿ ಹೇಳಿದ್ರಲ್ಲ, ಸೊ ಬ್ಯಾಕ್ ಬೋನ್ ವಿರಾಟ್ ಕೊಹ್ಲಿ ಇದ್ದೇ ಇರ್ತಾರೆ. ಸೊ ಅವ್ರಿಗೆ ರಜತ್ಗೆ ಸಪೋರ್ಟ್ ಕೊಡಿ ಅಂತ ಹೇಳಿದ್ದಾರೆ. ಸೊ ವಿರಾಟ್ ಈಸ್ ಅ ಮೈನ್ ಪವರ್ ಫಾರ್ RCB. ಅವ್ರ ಗೈಡೆನ್ಸಿ ರಜತ್ ಪಟ್ಟಿದಾರ್ಗೆ ತುಂಬ ಹೆಲ್ಪ್ ಮಾಡುತ್ತೆ. ಸೊ ಆನ್ ಫೀಲ್ಡಲ್ಲಿ ತುಂಬ ಮಾತಾಡ್ತಾರೆ, ವಿರಾಟ್ ಕೊಹ್ಲಿ ಗೈಡೆನ್ಸ್ ಕೊಡ್ತಾರೆ. ಸೊ ಸಪೋರ್ಟ್ ಮಾಡ್ಬೋದು. ರಜತ್ ಪಟ್ಟಿದಾರ್ ಈಸ್ ಅ ವೆರಿ ಟ್ಯಾಲೆಂಟೆಡ್ ಪ್ಲೇಯರ್. ಸೊ ಕ್ಯಾಪ್ಟನ್ಶಿಪ್ ಅಡಿಷನಲ್ ರೆಸ್ಪಾನ್ಸಿಬಿಲಿಟಿ ತೊಗೊಂಡು ಏನೇನೋ ಚೆನ್ನಾಗಿ ಆಡಿದಾರಲ್ಲ. ಸೊ ಕ್ಯಾಪ್ಟನ್ ಇನ್ನಿಂಗ್ಸ್ ಆಡಿದ್ದಾರೆ. ಸರ್ ಇವಾಗ ಇರೋ ಟೀಮ್ಗಳಲ್ಲಿ 4 ಸ್ಟ್ರಾಂಗ್ ಟೀಮ್ ಅಂದ್ರೆ ಯಾವುದು ಸರ್? 4 ಸ್ಟ್ರಾಂಗ್ ಟೀಮ್ ಅಂದರೆ ಓಪನ್ ಆಗಿ ಹೇಳ್ತೀನಿ, ಎಲ್ಲ ಟೀಮು ಸ್ಟ್ರಾಂಗ್ ಇದೆ. ಟಾಪ್ 4 SRH ಒಂದು ಟೀಮ್ ಹೋಗುತ್ತೆ.
RCB ಹೋಗುತ್ತೆ, ಆಮೇಲೆ ಮುಂಬೈ ಹೋಗುತ್ತೆ ಅನ್ಸುತ್ತೆ, ಆಮೇಲೆ ಫೋರ್ತ್ ಪ್ಲೇಸ್ಗೆ ತುಂಬ ಫೈಟ್ ಇರುತ್ತೆ ಅನ್ಕೊಂತೀನಿ. ಓಕೆ. ಸೊ ಪಂಜಾಬು ಚಾನ್ಸಸ್ ಇದೆ, ಯಾಕಂದರೆ ಅವರು 18 ಸೀಸನ್ದಾಗ ಗೆಲ್ತಾನೆ ಇಲ್ಲ. ಸೊ ಡೆಲ್ಲಿನೂ ಗೆಲ್ತಾ ಇಲ್ಲ. ಸೊ ಎಂಡ್ ಆಫ್ ದ ಡೇ ಯಾರು ಗೆದ್ರು IPL ಅಲ್ಲಿ ಯಾರು ನೇಷನ್ ಅಂತ ಯಾರು ಥಿಂಕ್ ಮಾಡಲ್ಲ. ಸೊ ನಾವು ಬ್ಯಾಂಗ್ಳೂರಲ್ಲಿ ಇರೋದಕ್ಕೆ ಬೆಂಗಳೂರು ಗೆಲ್ಲಿ ಅಂತ. ಸೊ ಫೈನಲ್ ಅಲ್ಲಿ RCB ಬಂದ್ರೆ ಅಪೋಸಿಟ್ ಆಗಿರ್ಬೇಕು ಫೈನಲ್. ಇದಕ್ಕೆ ಕೇಳೋದಕ್ಕೆ ನಾನು ಏನು ಆನ್ಸರ್ ಮಾಡ್ಬೋದು ಅಂತ ನೀವು ಆಲ್ರೆಡಿ ಪ್ರಿಡಿಕ್ಟ್ ಮಾಡಿದ್ದೀರಾ. CSK ಅಂತ ಹೇಳ್ಬೋದು ಅಂತ ಅನ್ಕೊಂಡಿದ್ದೀರಾ. ಸೊ ಆಪೋನೆಂಟ್ ಆ ಥರ ಇಲ್ಲ ಸರ್. ಯಾರು ಬೆಸ್ಟ್ ಡಿಸರ್ವಿಂಗ್ ಪ್ಲೇಯರ್, ಯಾರು ಚೆನ್ನಾಗಿ ಆಡುತ್ತೋ, ಯಾವ ಟೀಮ್ ಆಡುತ್ತೋ ಅವ್ರು ಬರಲಿ. ಸೊ ಯಾರು ಬಂದರೂ ನಮಗೆ ಓಕೆನೆ. ನಿಮ್ಮ ಪ್ರಕಾರ, ನಿಮ್ಮ ಅನಲೈಸ್ ಪ್ರಕಾರ ಯಾರು ಗೆಲ್ಲಬೇಕು? RCB ಫೈನಲ್ RCBನೇ ಗೆಲ್ಬೋದು. ಸೊ ಆಪೋನೆಂಟ್ ಬಂದರೆ ನನ್ನ ಗೆಸ್ಸು SRH ಬರ್ಬೋದು, ಇಲ್ಲಾಂದರೆ ಮುಂಬೈ ಬರ್ಬೋದು. ಸರ್ RCB ಬಿಟ್ಟರೆ ಸೆಕೆಂಡ್ ಯಾವ್ದು? ಮುಂಬೈ ಇಲ್ಲ. ಮುಂಬೈ